ಹಾಯ್ ಎಲ್ರಿಗೂ ನಮಸ್ಕಾರ. ಇವತ್ತು ಸಖತ್ ಟೇಸ್ಟಿಯಾಗಿ ತುಂಬ ಗರಿ ಗರಿಯಾಗಿ ಕರ್ಜಿಕಾಯಿ ಹೇಗೆ ಮಾಡೋದು ಅಂತೇಳಿ ನೋಡೋಣ ಬನ್ನಿ. ಅದಕ್ಕೆ ಬೇಕಾಗಿರುವುದು ನಾನು ಮೈದಾ ಹಿಟ್ಟನ್ನು 1 ಕಪ್ಪಷ್ಟು ತಗೊಂಡಿದ್ದೀನಿ. ಒಂದು ದೊಡ್ಡ ಕಪ್ಪಷ್ಟು ಮೈದಾ ಹಿಟ್ಟು ನಾನು ತಗೊಂಡಿದ್ದೀನಿ. ಮೈದಾ ಹಿಟ್ಟಿಗೆ ಚಿರೋಟಿ ರವೆ ನಾವೆಷ್ಟು ಮೈದಾ ಹಿಟ್ಟು ತಗೊಂಡಿರ್ತೀವೋ ಅದಕ್ಕಿಂತ ಒಂದು ಸ್ವಲ್ಪ ಜಾಸ್ತಿನೇ ಚಿರೋಟಿ ರವೆ ತೊಗೊಂಡ್ರೆ ಕ್ರಿಸ್ಪಿಯಾಗಿರುತ್ತೆ. ಇವಾಗ 1 ಕಪ್ಪಷ್ಟು ಕಡಲೆ, 1 ಕಪ್ಪಷ್ಟು ಒಣ ಕೊಬ್ಬರಿ, 1 ಕಪ್ಪಷ್ಟು ಸಕ್ಕರೆ, ಏಲಕ್ಕಿ, ಒಂದು ಸ್ವಲ್ಪ ಒಣ ಶುಂಠಿ, ಎಳ್ಳು ಇಷ್ಟನ್ನು ತೊಗೊಂಡಿದ್ದೀನಿ ನಾನು. ಇವಾಗ ಮೈದಾ ಹಿಟ್ಟಿಗೆ ಚಿರೋಟಿ ರವೆ, ನಾವು ಮೈದಾ ಹಿಟ್ಟಿಗಿಂತ ಜಾಸ್ತಿ ಚಿರೋಟಿ ರವೆ ಸೇರಿಸೋದ್ರಿಂದ ತುಂಬ ಗರಿ ಗರಿಯಾಗಿರುತ್ತೆ. 1 ತಿಂಗಳಿಟ್ರೂ ಆ ಗರಿ ಗರಿಯಾಗಿ ಸ್ಮೂತಾಗಿ ಆಗೋದಿಲ್ಲ, ತುಂಬ ಗರಿ ಗರಿಯಾಗೇ ಇರುತ್ತೆ. ಒಂದು ಸ್ವಲ್ಪನೇ ಪಿಂಚಷ್ಟು ಉಪ್ಪನ್ನು ಹಾಕ್ಕೊಂಡು ಇವಾಗ ಒಂದು ಸ್ವಲ್ಪ ಬೆಣ್ಣೆ ಕರಗಿಸ್ಕೊಂಡು ಹಾಕ್ಕೊಬೇಕು. ಮೈದಾ ಹಿಟ್ಟು, ಚಿರೋಟಿ ರವೆ, ಒಂದು ಸ್ವಲ್ಪ ಉಪ್ಪು, ಅದಾಗಿದ್ಮೇಲೆ ಬೆಣ್ಣೆ ಚೆನ್ನಾಗಿ ಮೆಲ್ಟ್ ಆಗೋವರೆಗೂ ಬಿಸಿ ಮಾಡಿಕೊಂಡು ಇವಾಗ ಮೈದಾ ಹಿಟ್ಟಿಗೆ ಚಿರೋಟಿ ರವೆಗೆ ಹಾಕ್ಬಿಟ್ಟು ಒಂದು ಸರಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಫಸ್ಟ್ಗೆ ನೀರು ಹಾಕ್ಕೊಬಾರ್ದು. ಈ ಥರ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಆಗಿದ್ಮೇಲೆ ನೀರು ಸೇರಿಸ್ಕೊಬೇಕು. ಈ ಥರ ಹಿಟ್ಟು ಕಲಸೋದ್ರಿಂದ ತುಂಬಾ ಕ್ರಿಸ್ಪಿಯಾಗಿರುತ್ತೆ, ತುಂಬ ಗರಿ ಗರಿಯಾಗಿರುತ್ತೆ, ಸಾಫ್ಟೇ ಆಗೋದಿಲ್ಲ. ಇದನ್ನು ಮಾಡಿಟ್ಟು 1 ತಿಂಗಳವರೆಗೂ ಯೂಸ್ ಮಾಡ್ಕೊಬೋದು, ಏನೂ ಆಗೋದಿಲ್ಲ, ತುಂಬಾ ಚೆನ್ನಾಗಿರುತ್ತೆ. ಯಾವ ಥರ ಗರಿ ಗರಿಯಾಗಿರುತ್ತೋ ಹಾಗೇ ಇರುತ್ತೆ, ಒಂದು ಸ್ವಲ್ಪನೂ ಸ್ಮೂತಾಗಿ ಆಗೋದಿಲ್ಲ, ತುಂಬಾ ಚೆನ್ನಾಗಾಗುತ್ತೆ. ಇವಾಗ ನೋಡಿ ಸ್ವಲ್ಪ ಸ್ವಲ್ಪ ನೀರು ಹಾಕಿಬಿಟ್ಟು ಹಿಟ್ಟು ಚೆನ್ನಾಗಿ ಕಲಸಿಟ್ಕೊಬೇಕು. ಈ ಥರ ಗಟ್ಟಿಯಾಗಿ ಹಿಟ್ಟು ಕಲಸಿಟ್ಟು ಒಂದು ಪ್ಲೇಟ್ ಹಾಕ್ಬಿಟ್ಟು ಒಂದು ಅರ್ಧ ಗಂಟೆವರೆಗೂ ಇದು ನೆನೆಯೋದಕ್ಕೆ ಹಾಗೆ ಬಿಡೋಣ. ಇವಾಗ ಒಂದು ಮಿಕ್ಸಿ ಜಾರ್ ತಗೊಂಡು ನಾವು ಕರ್ಜಿಕಾಯಿ ಒಳಗೆ ಸ್ಟಫಿಂಗ್ ಮಾಡೋದಕ್ಕೆ ಪೌಡ್ರನ್ನ ರೆಡಿ ಮಾಡ್ಕೊಳ್ಳೋಣ. ಇವಾಗ ಕಡಲೆಯನ್ನು ಸೇರಿಸ್ಕೊಂಡಿದ್ದೀನಿ, ಕಡಲೆ, ಸಕ್ಕರೆ, ಇದಕ್ಕೆ ಒಂದು ಸ್ವಲ್ಪ ಏಲಕ್ಕಿ, ಆಮೇಲೆ ಒಣ ಶುಂಠಿ ಏಲಕ್ಕಿ ಹಾಕೋದ್ರಿಂದ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ. ಹಾಗಾಗಿಬಿಟ್ಟು ಸೇರಿಸ್ಕೊಂಡು ನೈಸಾಗಿ ಪೌಡ್ರ್ ಮಾಡ್ಕೊಂಡು ಬರೋಣ. ಈ ಥರ ನೈಸಾಗಿ ಪೌಡ್ರ್ ಮಾಡ್ಕೊಂಡಿದ್ಮೇಲೆ ಒಣ ಕೊಬ್ಬರಿಯನ್ನು ನಾನು ತುರಿದಿಟ್ಕೊಂಡಿರುವಂಥ ಒಣ ಕೊಬ್ಬರಿಗೆ ಇದು ನಾವು ಸಕ್ಕರೆ, ಕಡಲೆ, ಏಲಕ್ಕಿ ಎಲ್ಲ ಪೌಡ್ರ್ ಮಾಡಿದ್ವಲ್ವ ಅದನ್ನು ನೀಟಾಗಿ ಸೇರಿಸ್ಬಿಟ್ಟು ಒಂದ್ಸರಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ಒಂದು ಚಿಕ್ಕ ಕಡಾಯಿ ಇಟ್ಕೊಂಡು 1 ಕಪ್ಪಷ್ಟು ನಾನು ಎಳ್ಳು ತೋರಿಸ್ದೆ ಅಲ್ವಾ, ಆ ಎಳ್ಳನ್ನು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಚೆನ್ನಾಗಿ ಒಂದು ಸ್ವಲ್ಪ ಬಿಸಿ ಮಾಡ್ಕೊಬೇಕು. ಎಳ್ಳು ಹಾಕೋದ್ರಿಂದ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಸಿಂಪಲಾಗೆ ಮಾಡ್ಕೊಬೋದು. ಕಡಲೆ, ಒಣ ಕೊಬ್ಬರಿ, ಸಕ್ಕರೆ, ಎಳ್ಳು ಇಷ್ಟೇ ಒಳಗೆ ಸ್ಟಫಿಂಗು. ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ. ನೀವು ಒಂದ್ಸರಿ ಮಾಡಿ, ಇದು ಹಬ್ಬಗಳಲ್ಲೇನೂ ಮಾಡ್ಕೊಳ್ಬೋದು, ತುಂಬಾ ಚೆನ್ನಾಗಿರುತ್ತೆ. ಇವಾಗ ನೋಡಿ ನಾನು ರೆಡಿ ಮಾಡ್ಕೊಂಡಿರುವಂಥ ಕಡಲೆ ಪುಡಿ, ಸಕ್ಕರೆ ಎಲ್ಲ ಇತ್ತು ಅಲ್ವಾ, ಅದರೊಟ್ಟಿಗೆ ನಾನು ಎಳ್ಳು ಚೆನ್ನಾಗಿ ಫ್ರೈ ಮಾಡಿಬಿಟ್ಟು, ಎಳ್ಳು ಬ್ಲ್ಯಾಕ್ ಎಳ್ಳಾದರೂ ತೊಗೊಬೋದು, ಇಲ್ಲ ವೈಟ್ ಆದರೂ ತೊಗೊಬೋದು. ಬ್ಲ್ಯಾಕ್ ಹಾಕಿದ್ರೆ ತುಂಬ ಚೆನ್ನಾಗಿ ಕಾಣುತ್ತೆ, ವೈಟ್ ಇರುತ್ತೆ ಅಲ್ವಾ ಸಕ್ಕರೆ ಇದೆಲ್ಲ ಕಡಲೆ ಪೌಡ್ರು, ಬ್ಲ್ಯಾಕ್ ಎಳ್ಳಿದ್ರೆ ಚೆನ್ನಾಗಿ ಕಾಣುತ್ತೆ. ಬಟ್ ಬಿಳಿ ಎಳ್ಳೇ ಇತ್ತು ಮನೇಲಿ, ಹಾಗಾಗಿ ಅದನ್ನೇ ಹಾಕಿದ್ದೀನಿ. ನಿಮ್ಮ ಮನೇಲಿ ಏನಾದರೂ ಬ್ಲ್ಯಾಕ್ ಇತ್ತಂದರೆ ಅದನ್ನೇ ಹಾಕಿ, ತುಂಬ ಚೆನ್ನಾಗಿ ನೋಡೋಕ್ಕೂ ಚೆನ್ನಾಗಿರುತ್ತೆ. ಟೇಸ್ಟ್ ಎರಡು ಸೇಮೇ ಇರುತ್ತೆ, ಬಟ್ ನೋಡೋದಕ್ಕೆ ಒಂದು ಸ್ವಲ್ಪ ನಡುವೆ ಕಪ್ ಕಾಣಿಸ್ತಾ ಇರುತ್ತಲ್ವ, ಚೆನ್ನಾಗಿರುತ್ತೆ. ಇವಾಗ ನೋಡಿ ಅರ್ಧ ಗಂಟೆನೂ ಆಯಿತು ಹಿಟ್ಟು ಕಲಸಿಟ್ಬಿಟ್ಟು, ಎಷ್ಟು ಚೆನ್ನಾಗಿ ಸಾಫ್ಟಾಗಿ ನೆಂದಿದೆ ಹಿಟ್ಟು. ಇವಾಗ ಒಂದು ಬೌಲಿಗೆ ಒಂದು ಸ್ವಲ್ಪ ಮೈದಾ ಹಿಟ್ಟು ಹಾಕ್ಬಿಟ್ಟು ನೀರು ಹಾಕಿ ಕಲಸಿಟ್ಕೊಬೇಕು. ಈ ಥರ ಅಚ್ಚು ಸಿಗುತ್ತೆ ಅಲ್ವಾ ಕರ್ಜಿಕಾಯಿ ಮಾಡೋದು, ಈ ಥರದ್ರಲ್ಲಿ ಇವಾಗ ನನ್ನ ಹತ್ರ ಇದು 3 ಇದೆ, ಬೇರೆ ಬೇರೆ ಶೇಪಲ್ಲಿ 3 ಥರ ಹಚ್ಚಿದೆ. ಇದು ಸಮೋಸ ಶೇಪು, ಇನ್ನು ಅದು 2 ಥರ ಬೇರೆ ಥರ ಇದೆ. ಇವಾಗ ರೆಡಿ ಮಾಡಿ ಇಟ್ಕೊಂಡಿದ್ವಲ್ವ, ಸ್ವಲ್ಪ ಉಂಡೆಯಷ್ಟು ನಾವು ಜಾಮೂನಷ್ಟು ಹಿಟ್ಟಷ್ಟು ತಗೊಳ್ಳೋಣ. ಪೂರಿ ಹಿಟ್ಟಷ್ಟು ಚೆನ್ನಾಗಿ ಲಟ್ಟಿಸ್ಕೊಬೇಕು. ಸ್ವಲ್ಪ ಕೆಳಗೆ ಮೈದಾ ಹಿಟ್ಟು ಹಾಕ್ಬಿಟ್ಟು ಒಂದು ಸ್ವಲ್ಪ ಜಾಮೂನ್ ಹಿಟ್ಟಷ್ಟು ತಗೊಂಡು ಚೆನ್ನಾಗಿ ಲಟ್ಟಿಸ್ಕೊಬೇಕು. ನಮಗೆ ಅದು ಮೋಲ್ಡ್ ಇದೆ ಅಲ್ವಾ, ಕರ್ಜಿಕಾಯಿ ಮಾಡೋ ಮೋಲ್ಡು, ಅದಕ್ಕೆ ಎಷ್ಟು ಬೇಕೋ ಅಷ್ಟು ಉದ್ದ ನೋಡಿಕೊಂಡು ಅಗಲವಾಗಿ ನಾವು ಪೂರಿ ಥರ ತೆಳ್ಳಗೆ ಲಟ್ಟಿಸ್ಕೊಂಡ್ರೆ ಆಯಿತು. ತುಂಬಾ ದಪ್ಪ ಆಗಿರಬಾರ್ದು. ಇದು ನಾವು ಲಟ್ಟಿಸ್ಕೊತೀವಲ್ವ ಎಲೆ, ಅದು ತುಂಬಾ ದಪ್ಪ ಇದ್ದರೆ ಅಷ್ಟೊಂದು ಟೇಸ್ಟ್ ಇರೋಲ್ಲ. ಒಂದು ಸ್ವಲ್ಪ ಮೀಡಿಯಮಾಗಿ ಲಟ್ಟಿಸ್ಕೊಬೇಕು. ನೋಡಿ ಇಷ್ಟೊಂದು ಲಟ್ಟಿಸ್ಕೊಂಡ್ರೆ ಸಾಕು. ಇವಾಗ ಕರ್ಜಿಕಾಯಿ ಮಾಡುವಂಥ ಮೋಲ್ಡ್ ಇರುತ್ತೆ ಅಲ್ವ, ಅದೊಂದು ಸ್ವಲ್ಪ ಡ್ರೈ ಹಿಟ್ಟು, ಮೈದಾ ಹಿಟ್ಟು ಹಾಗೆ ಇರುತ್ತೆ ಅಲ್ವ, ನಾನು ಕೆಳಗೆ ಉದುರಿಸ್ಕೊಂಡೆ ಅಲ್ವ, ಅದನ್ನೊಂದು ಸ್ವಲ್ಪ ಡಿಪ್ ಮಾಡಿ ಇಟ್ಕೊಬೇಕು, ಯಾಕಂದರೆ ಹಿಡಿಯೋ ಚಾನ್ಸಸ್ ಇರುತ್ತೆ. ಹಾಗಾಗಿಬಿಟ್ಟು ಸ್ವಲ್ಪ ಮೈದಾ ಹಿಟ್ಟು ಅದಕ್ಕೆ ತಾಗಿಸಿ, ಅದಾಗಿದ್ಮೇಲೆ ನಾವು ರೆಡಿ ಮಾಡಿ ಇಟ್ಟಿರುವಂಥ ಈ ಥರ ಎಲೆಯನ್ನು ಹಾಕಿ, ಅದಾಗಿದ್ಮೇಲೆ ಮೈದಾ ಹಿಟ್ಟು ನೀರು ಕಲಸಿದ್ವಲ್ವ ಅದನ್ನು ಒಂದು ಸ್ವಲ್ಪ ಸುತ್ತಲೂ ನೀಟಾಗಿ ಹಚ್ಕೊಬೇಕು, ಇಲ್ಲಾಂದರೆ ಎಣ್ಣೆಯಲ್ಲಿ ಬಿಟ್ಕೊಂಡ್ಬಿಡುತ್ತೆ. ಸ್ಟಫಿಂಗ್ ಒಳಗೆ ಹಾಕಿರುತ್ತವೆ ಅಲ್ವಾ, ನೀಟಾಗಿ ಪ್ರೆಸ್ ಆಗಿರೋಲ್ಲ. ಹಾಗಾಗಿಬಿಟ್ಟು ಈ ಕೋಟಿಂಗ್ನ ನೀಟಾಗಿ ಒಂದು ಸರಿ ಹಚ್ಕೊಂಡು
ಇವಾಗ ರೆಡಿ ಮಾಡಿಟ್ಕೊಂಡಿರುವಂಥ ಕಡಲೆ ಕೊಬ್ಬರಿ ಎಳ್ಳಿಂದೆಲ್ಲ ಸ್ಟಫಿಂಗ್ ಹಾಕ್ಬಿಟ್ಟು ಇವಾಗ ನೋಡಿ ಈ ಥರ ಎಲ್ಲ ಹಚ್ಚಾಗಿದ್ಮೇಲೆ ಈ ಥರ ನೀಟಾಗಿ ಪ್ರೆಸ್ ಮಾಡ್ಕೊಬೇಕು. ಅಷ್ಟೇ, ತುಂಬಾ ಈಸಿಯಾಗಿ ಬಂದುಬಿಡುತ್ತೆ. ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ, ಮಕ್ಕಳಿಗಂತೂ ಭಾಳ ಇಷ್ಟ ಆಗುತ್ತೆ. ನೀವು ಒಮ್ಮೆ ಮಾಡಿ ಮನೇಲಿ ಹಬ್ಬಗಳಿಗೆ ಮಾಡ್ಕೊಳ್ಳಿ. ಹೇಗೆ ಬಂತು ಅಂತ ಹೇಳ್ಬಿಟ್ಟು ಕಮೆಂಟಲ್ಲಿ ತಿಳಿಸಿ. ತುಂಬ ಜನನು ಮಾಡ್ತಾ ಇರ್ತಾರೆ, ಬಟ್ ಒಳಗೆ ಸ್ಟಫಿಂಗ್ ಒಬ್ಬೊಬ್ಬರು ಒಂದೊಂದು ಥರ ಮಾಡ್ತಾಯಿರ್ತಾರೆ. ನಮ್ಮ ಮನೇಲಿ ಇದೇ ಥರನೇ ಮಾಡೋದು. ಇವಾಗ ನೋಡಿ ಒಂದು ಕಡಾಯಿಗೆ ಎಣ್ಣೆ ಇಟ್ಕೊಂಡಿದ್ದೀನಿ. ಎಣ್ಣೆ ಬಿಸಿ ಆಗಿದ್ಮೇಲೆ ನಾವು ಮಾಡಿಟ್ಕೊಂಡಿರುವಂಥ ಕರ್ಜಿಕಾಯಿನೆಲ್ಲ ಒಂದೊಂದಾಗಿ ನಿಧಾನವಾಗಿ ಸೇರಿಸ್ಕೊಳ್ಳೋಣ. ಹಾಕಿದ ತಕ್ಷಣವೇ ತಿರ್ಸ್ಕೊಬಾರ್ದು, ಸ್ವಲ್ಪ ಹೊತ್ತು ಹಾಗೆ ಬಿಡಬೇಕು. ಒಂದು ಸೈಡ್ ಚೆನ್ನಾಗಿ ಕಲರ್ ಚೇಂಜ್ ಆಗಿದ್ಮೇಲೆ ಆಮೇಲೆ ಒಂದೊಂದಾಗಿ ನಿಧಾನವಾಗಿ ತಿರುಗಿಸ್ಕೊಳ್ಳೋಣ. ಇವಾಗ ನೋಡಿ ಈ ಸೈಡಿಗೆಲ್ಲ ನೀಟಾಗಿ ಪ್ರೆಸ್ ಮಾಡ್ಕೊಬೇಕು, ಎಲ್ಲಿನೂ ಅದು ಬಿಟ್ಟಿರಬಾರ್ದು. ಅದೇನಾದರೂ ಬಿಟ್ಟಿತ್ತು ಅಂದರೆ ಎಣ್ಣೆ ಎಲ್ಲ ಕಪ್ಪಾಗಿಬಿಡುತ್ತೆ. ಹಾಗಾಗಿ ನೀಟಾಗಿ ನೋಡಿಕೊಂಡು ಪ್ರೆಸ್ ಮಾಡ್ಕೊಳ್ಳೋಣ. ಎಲ್ಲ ತೋರಿಸಿರುವಂಥ ಸ್ಟೆಪ್ ಕರೆಕ್ಟಾಗಿ ಫಾಲೋ ಮಾಡಿದ್ರೆ ನೀಟಾಗೆ ಬರುತ್ತೆ. ಟೇಸ್ಟು ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ. ನೀವು ಮಾಡ್ಕೊಳ್ಳಿ. ನಿಮಗೂ ಇಷ್ಟ ಆಯ್ತಂದರೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಗೀತಾ ಫ್ಯಾಮಿಲಿಯನ್ನು ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರುವಂಥ ಬೆಲ್ ಐಕಾನನ್ನು ಒತ್ತಿ ಹಾಲ್ ಅಂತ ಕೊಡಿ. ನಾನು ಹಾಕುವಂಥ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಈ ಕರ್ಜಿಕಾಯಿ ಏನಾದರೂ ನಿಮಗೆ ಇಷ್ಟ ಆಗಿತ್ತು ಅಂದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಇವಾಗ ನೋಡಿ ನಾನು ಮುರಿದ್ಬಿಟ್ಟು ತೋರಿಸ್ತಾ ಇದ್ದೀನಿ. ಎಷ್ಟು ಗರಿ ಗರಿಯಾಗಿ ಒಳಗೆ ಸ್ಟಫಿಂಗು ತುಂಬಾ ಚೆನ್ನಾಗಾಗಿತ್ತು. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ.